ಚುನಾವಣಾ ಬಾಂಡ್ನಲ್ಲಿ ಎಸ್ಬಿಐನ ಮಹಾಕಳ್ಳಾಟ ಬಯಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕವೂ ಚುನಾವಣಾ ಬಾಂಡ್ಗಳ ಪೂರೈಕೆ ಇಲ್ಲಿ ಆಗಿದೆ. ಚುನಾವಣಾ ಬಾಂಡ್ಗಳನ್ನು ನಿಷೇಧ ಮಾಡಿದ 6 ದಿನಗಳ ಬಳಿಕ 1 ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ನಡೆದಿದೆಯಾ? ಇಲ್ಲಿ 1 ಕೋಟಿ ಮೌಲ್ಯದ 8,350 ಚುನಾವಣಾ ಬಾಂಡ್ಗಳನ್ನು ಪೂರೈಕೆ ಮಾಡಲಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇದರ ಬಗ್ಗೆ RTI ಅರ್ಜಿ ಹಾಕಿ ಒಬ್ಬರು ತಗೊಂಡಿದ್ದಾರೆ. ಎಲೆಕ್ಟ್ರೋಲ್ ಬಾಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ ಮೇಲೆ ಅಥವಾ ಅಸಂವಿಧಾನಿಕ ಅಂತ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಫೆಬ್ರವರಿ 21ರಂದು ನಾಸಿಕ್ನಲ್ಲಿರುವ ಇಂಡಿಯಾ ಸೆಕ್ಯೂರಿಟಿ ಟ್ರಸ್ಟ್ನಿಂದ ಇದು ಪೂರೈಕೆಯಾಗಿದೆ. 2024ರ ಫೆಬ್ರವರಿ 15ರಂದು ಚುನಾವಣಾ ಬಾಂಡ್ಗಳು ಅಕ್ರಮ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಮಾಹಿತಿ ಹಕ್ಕಿನ ಕಾಯ್ದೆ ಅಡಿಯಲ್ಲಿ ಚುನಾವಣಾ ಬಾಂಡ್ ಪೂರೈಕೆಯ ಅಕ್ರಮ ಬಹಿರಂಗ ಆಗಿದೆ. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನೇ ಇಲ್ಲಿ ಉಲ್ಲಂಘನೆ ಮಾಡಲಾಗಿದೆಯಾ? SBI ಈ ಕೆಲಸವನ್ನು ಕೂಡ ಮಾಡ್ತಾ ಅಂತ ಒಂದು ಪ್ರಶ್ನೆ ರೇಸ್ ಆಗ್ತಾ ಇದೆ. ಅಂದರೆ ಇದು ಅವರೊಂದು ಅರ್ಜಿ ಹಾಕಿದಾಗ ಈ ಡೇಟಲ್ಲಿ ಇಷ್ಟು ಬಾಂಡ್ಗಳು ಇಶ್ಯೂ ಆಗಿದೆ ನೋಡ್ರಪ್ಪ ಅಂತ ಒಂದು ಮಾಹಿತಿ ಬರ್ತಾ ಇದೆಯಂತೆ. ಬೇಸ್ಡ್ ಆನ್ RTI ಅಪ್ಲಿಕೇಶನ್ ಇದು. ಇದರ ಬಗ್ಗೆ ಸುಪ್ರೀಂ ಕೋರ್ಟೇ ತನಿಖೆ ಮಾಡಬೇಕು. ತನಿಖೆ ಮಾಡಿ ಇದು ನಿಜವೋ ಸುಳ್ಳು ಅಂತ ಹೇಳಬೇಕಾಗತ್ತೆ. ಎಲೆಕ್ಟ್ರೋಲ್ ಬಾಂಡ್ನ ಆಳ ಅಗಲ ಅಳಿಯೋದೇ ಇದೀಗ ಒಂದು ರೀತಿ ಕಷ್ಟ ಆಗ್ತಿದೆ ಅಂತ ಕೂಡ ಹೇಳಬಹುದಾಗುತ್ತೆ. ಮುದ್ರಣ ಮತ್ತು ಮಾರಾಟವಾದಂಥ ಬಾಂಡ್ಗಳ ವಿವರ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, ಇಲ್ಲಿ ಸಾಕಷ್ಟು ಇಲ್ಲಿ ಬರ್ತಾ ಇದೆ ಎಷ್ಟೆಷ್ಟು ಬಾಂಡ್ಗಳು ಏನಾಗಿದೆ ಅಂಥೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುಪ್ರೀಂ ಕೋರ್ಟ್ ನಿಜವಾಗಿಯೂ ತನ್ನ ಆದೇಶ ಉಲ್ಲಂಘನೆ ಆಗಿದ್ದರೆ ಮತ್ತೆ ಅದು ಕ್ರಮ ಜರುಗಿಸಬೇಕಾಗುತ್ತೆ.